ಇವತ್ತು ಒಂದು ವಿಶೇಷವಾದ ದಿನ. ಒಂದು ಹಬ್ಬಕ್ಕಿಂತಲೂ ಹೆಚ್ಚು ವಿಶೇಷ. ಯಾಕೆಂತ ಹೇಳಿದ್ರೆ ಹಬ್ಬವನ್ನು ಒಂದು ಸಮುದಾಯ, ಅಲ್ಲಿ ಒಂದು ಸಮುದಾಯ, ಇಲ್ಲಿ ಒಂದು ಸಮುದಾಯ ಇವತ್ತೋ ಯಾವತ್ತೋ ಆಚರಿಸ್ತಾರೆ. ಆದರೆ ಒಂದು ಪುಸ್ತಕ ಅಂತ ಹೇಳುವಂಥದ್ದು ಇಡೀ ವಿಶ್ವವನ್ನು ಹಿಡಿದಿಟ್ಟಿರುವಂತಹ ಒಂದು ಅತ್ಯಂತ ಶಕ್ತಿಶಾಲಿ ಅಮೂಲ್ಯವಾದ ಒಂದು ವಸ್ತು. ಆದ್ದರಿಂದ ಇವತ್ತು ರಂಗಚಾವಡಿ ಅಂದರೆ ಅಲ್ಲಾರಂಡ ರಂಗಚಾವಡಿಯವರು ವಿಶ್ವ ಪುಸ್ತಕ ದಿನವನ್ನು ತುಂಬ ಚೆನ್ನಾಗಿ ಒಂದು ವಿನೂತನವಾಗಿ ಆಚರಿಸಬೇಕು ಅಂತ ಹೇಳಿ ಇದೊಂದು ದಾಖಲೆ ಮಾಡ್ತಾ ಇದ್ದಾರೆ. ಆದ್ದರಿಂದ ಇದು ಅತ್ಯಂತ ವಿಶೇಷವಾದ ದಿನ. ನಾನು ಅನಂತ ಶಯನ ಅಂತ ಹೇಳಿ BG ಅನಂತ ಶಯನ ಇನ್ವಾಲ್ವ್ಡ್ ಇನ್ ಜರ್ನಲಿಸಮ್ ಸಿನ್ಸ್ ಅಬೌಟ್ 5 decades I can say. So I am now 65. ಆದರೆ ಈ ಪುಸ್ತಕ ಲೋಕಕ್ಕೆ ನಾನು 16-18ನೇ ವಯಸ್ಸಿನಿಂದಲೇ ಬಂದುಬಿಟ್ಟೆ. ಯಾಕೆ ಬಂದೆ ಅಂತ, ಸಾಮಾನ್ಯ 16 ವರ್ಷಕ್ಕೆ 10ನೇ ಕ್ಲಾಸ್ ದಾಟ್ತೀವಿ. ನಾನು ಅದರ ನಂತರ ಕಾಲೇಜಿಗೆ ಹೋಗಲೇ ಇಲ್ಲ, ಕಾರಣಾಂತರದಿಂದ. ಅಪ್ಪನ ಕೇಳುವಾಗ ಅಪ್ಪ ಹೇಳಿದರು, ನೋಡು, ವಿಶ್ವದಲ್ಲಿ ಅತಿ ಬುದ್ಧಿವಂತರಾದವರು ಶಾಲಾ ಕಾಲೇಜಿಗೆ ಹೋಗಿಯೇ ಬುದ್ಧಿವಂತರಾಗಿದ್ದಲ್ಲ, ನೀನು ನಿನ್ನ ಗುಣಮಟ್ಟವನ್ನು ಓದಿನಿಂದಲೂ ಸ್ವಂತ ಓದಿನಿಂದಲೂ ಕೂಡ ಮುಂದುವರಿಸ್ಬೋದು ಅಂತ ಹೇಳಿದರು. ಆದರೆ ನನಗೆ 1 ವರ್ಷ ಶಾಲೆ ಬಿಟ್ಟು ಖುಷಿ ಇತ್ತು, ಒಂಥರ ಫ್ರೀಡಮ್ ಸಿಕ್ಕಿದಾಗೆ. ಅದರ ನಂತರ ನನ್ನ ಸ್ನೇಹಿತರು ಇಂಗ್ಲಿಷ್ ಮಾತಾಡೋದು, ಚೆನ್ನಾಗಿ ಮಾತಾಡೋದು ಎಲ್ಲ ನೋಡುವಾಗ ನನಗೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಐ ಸ್ಟಾರ್ಟೆಡ್ ಡೆವಲಪಿಂಗ್. ಸೊ ಐ ವಾಸ್ ಫೀಲಿಂಗ್ ಅವರಿಗಿಂತ ತುಂಬ ಕಮ್ಮಿಯಾಗಿ ಹೋಗ್ತೀನಿ, ಎಲ್ಲಿ ನನ್ನನ್ನು ದಡ್ಡ ಅಂತ ಹೇಳ್ತಾರೆ ಅಂಥೇಳಿ ಒಂಥರ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬರಲಿಕ್ಕೆ ಆರಂಭವಾಯಿತು. ಟು ಓವರ್ಕಮ್ ದ್ಯಾಟ್ ವಾಟ್ ಐ ಡಿಡ್, ನನ್ನ ಒಬ್ಬ ಫ್ರೆಂಡ್ದು ಪರಿಚಯ ಆಯಿತು. ಆ ಫ್ರೆಂಡ್ ಲೈಬ್ರರಿಯಿಂದ ಪುಸ್ತಕಗಳನ್ನು ಓದೋದು. ಅವನು ನನ್ನ ಹತ್ರ ಹೇಳೋದು, ತಂದುಕೊಡು ಪುಸ್ತಕವನ್ನು, ಇಂಗ್ಲೀಷ್ ಪುಸ್ತಕ ಲೈಬ್ರರಿಯಿಂದ ತಂದುಕೊಡು ಅಂತ. ಸೊ ಹಿ ಆರ್ ಶಿ ವಿಲ್ ನೇಮ್ ದ ಬುಕ್, ಐ ವಿಲ್ ಗೋ ಟು ದ ಲೈಬ್ರರಿ. ಆಫ್ಕೋರ್ಸ್ ಇವತ್ತಿಗೆ ಇಂಗ್ಲೀಷ್ ಮಾತಾಡ್ತೀನಿ, ಆಗ ಕನ್ನಡ ಮೀಡಿಯಮ್ ದಾಟ್ ಏನೇನು ಗೊತ್ತಿಲ್ಲ, ತೇಟ್ ಬಕ್ರ. ಸೊ ಅಲ್ಲಿ ಹೋಗಿ ಲೈಬ್ರರಿಯಮ್ದು ಪರಿಚಯ ಮಾಡಿಕೊಂಡು ಅವಳ ಹತ್ರ ಬೆಕ್ ಮಾಡೋದು, ಇದೊಂದು ಪುಸ್ತಕ ತೆಕ್ಕೊಡ್ತೀರಾ, ಇದೊಂದು ಪುಸ್ತಕ ಹುಡುಕಿ ಕೊಡ್ತೀರಾ ಇಂಗ್ಲೀಷು ಅಂತ ಹೇಳಿ. ಸೊ ಅವರು ಪುಸ್ತಕವನ್ನು ನನಗೆ ತಂದು ಕೊಡೋದು, ನಾನು ಫ್ರೆಂಡಿಗೆ ಕೊಡೋದು. ಫ್ರೆಂಡು ಇದೇ ವಾರ ಒಂದೊಂದು ಪುಸ್ತಕ ಓದೋದು. ನನಗೆ ಆಶ್ಚರ್ಯ, ಅಯ್ಯೋ ಇದೇನಿದು ಪುಸ್ತಕ, ಹೇಗಿದೆ, ಏನಿರುತ್ತೆ ಅದರಲ್ಲಿ. ನಾನು ಮೇಲೆ ಓದಲಿಕ್ಕೆ ಶುರು ಮಾಡಿದೆ. ಇಂಗ್ಲೀಷನ್ನು ಕಷ್ಟಪಟ್ಟು ಓದಲಿಕ್ಕೆ ಶುರು ಮಾಡಿದೆ. BBC ರೇಡಿಯೋ ಕೇಳಲಿಕ್ಕೆ ಶುರು ಮಾಡಿದೆ. ಇದೆಲ್ಲ ಇಂಗ್ಲೀಷ್ದು ವ್ಯಾಮೋಹ ಬಂದ್ಬಿಡ್ತು. ಇಂಗ್ಲೀಷ್ ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿಕ್ಕೆ ಆರಂಭ ಮಾಡಿದೆ. ಆದರೆ ಕನ್ನಡ ಯಾಕೆ ಬಂತು ಅಂತ, ಕನ್ನಡದಲ್ಲಿ ಪಂಡಿತನೇ ಅಲ್ಲ, ನಾನು ಕೂಡ ಆ್ಯಾವರೇಜ್ ಮಾರ್ಕ್. ಏನಾಯಿತು ಅಂತ ಹೇಳಿದರೆ, ನಮ್ಮ ತಂದೆ ಹೆಸರಾಂತ ಸಾಹಿತಿ, ಬರಹಗಾರ, ಪತ್ರಕರ್ತ ಎಲ್ಲ, ಅವರನ್ನು ಸಮಾರಂಭಗಳಿಗೆ ಅತಿಥಿಯಾಗಿ ಕರೀತಾ ಇದ್ರು. ಒಂದು ಸಲ ನನಗೊಂದು 18-19 ವರ್ಷ ಒಂದು ಸಭೆಗೆ ನನ್ನ ಹತ್ರ, ನೀನು ಹೋಗು, ನನಗೆ ಹೋಗ್ಲಿಕ್ಕಾಗೋದಿಲ್ಲ, ಆ ಒಂದು ಶಾಲಾ ಫಂಕ್ಷನಿಗೆ ಅಂತ ಹೇಳಿದರು. ನಂಜರಾಯಪಟ್ಟಣದ ಒಂದು ಶಾಲೆ. ಪ್ರಥಮವಾಗಿ ನಾನು ಒಂದು ಪಬ್ಲಿಕ್ ಸ್ಟೇಜಲ್ಲಿ ಐ ಹ್ಯಾಡ್ ಟು ಅಡ್ರೆಸ್ ದ ಸ್ಟೂಡೆಂಟ್ಸ್. ಏನು, ವಾಟ್ ಕ್ಯಾನ್ ಐ ಸ್ಪೀಕ್ ಅಂತ ಹೇಳ್ಕೊಂಡು. ಸೊ ನಾನು ಪುಸ್ತಕಗಳನ್ನು ಹುಡುಕಿದೆ. ನಮ್ಮ ತಂದೆದು ಸುಮಾರು ಪುಸ್ತಕ ಇತ್ತು, ಸುಮಾರು 2-3 ಸಾವಿರ ಪುಸ್ತಕ ಇದ್ದಿರ್ಬೋದು. ಅದರಲ್ಲಿ ಪುಸ್ತಕವನ್ನು ಆಯ್ಕೆ ಮಾಡಲಿಕ್ಕೆ ಹೊರಟೆ, ಏನಾದರೂ ವಿಷಯ ಮಾತಾಡ್ಬೋದಾ, ಏನಾದರೂ ಮಾಡ್ಬೋದಾ. ಹಾಗೆ ಅವತ್ತು ಅಲ್ಲಿ ಪ್ರಥಮವಾಗಿ ಮಾತಾಡಿ ಖುಷಿಯಾಯಿತು. ಎಲ್ಲ ಚಪ್ಪಾಳೆ ತಟ್ಟಿದ್ರು, ಚಂದ ಮಾತಾಡಿದ್ಯಾ ಹೇಳಿದರು. ಆದರೆ ನನಗೆ ಒಳಗೆ ಅಳಕ್ಕಿತ್ತು, ಇಟ್ ಈಸ್ ಇನ್ಕಂಪ್ಲೀಟ್. ನೋ, ಇಟ್ ವಾಸ್ ನಾಟ್ ಟೋಟಲ್, ಬಿಕಾಸ್ ಐ ನ್ಯೂ ಜಸ್ಟ್ ಐ ಹ್ಯಾವ್ ಟು ಲರ್ನ್ ಮೋರ್ ಆ್ಯಂಡ್ ಮೋರ್ ಅಂತ ಹೇಳ್ಕೊಂಡು. ಇದೇ ಥರ ಪಬ್ಲಿಕ್ ಫಂಕ್ಷನ್ಸ್ ಎಲ್ಲ ಜಾಸ್ತಿ ಆಗಲಿಕ್ಕೆ ಆರಂಭ ಆಯಿತು. ಅಲ್ಲಿ ಕರೆಯೋದು, ಒಂದು ಸ್ಕೂಲಲ್ಲಿ ಕರೆಯೋದು, ಇಲ್ಲೋ ಯಾರೋ ಬ್ಯಾಂಕರ್ಸ್ ಕರೆಯೋದು, ಈ ಥರ ಎಲ್ಲ ಆದಾಗ ಅಲ್ಲಿಗೆ ತಕ್ಕ ಸಬ್ಜೆಕ್ಟ್ಸ್ ಅಲ್ಲ. ಈಗ ಒಂದು ನರ್ಸರಿ ಸ್ಕೂಲ್ ಅವರು ನನ್ನನ್ನು ಕರೆದ್ರೆ ಆ ನರ್ಸರಿ ರೈಮ್ ಒಂದು ಕಲಿಬೇಕು, ನಾನು ಮಕ್ಕಳಿಗೆ ಹೇಳಬೇಕು, ಪುಟ್ಟ ಮಕ್ಕಳಿಗಿರುವ ಕಥೆಯನ್ನು ಹೇಳಬೇಕು. ಸೊ ಆಬ್ವಿಯಸ್ಲಿ ಐ ಹ್ಯಾಡ್ ಟು ರೀಡ್ ಸಚ್ ಬುಕ್ಸ್ ಓನ್ಲಿ, ರೆಫರ್ ಸಚ್ ಬುಕ್ಸ್ ಓನ್ಲಿ. ಅದಕ್ಕಾಗಿ ಹುಡುಕಾಡೋದು, ಅದಕ್ಕಾಗಿ ಓದೋದು, ತಳವಳ ಮಾಡ್ಕೊಳ್ಳೋದು. ಆದರೆ ಪ್ರತಿ ಶಾಲೆಯಲ್ಲಿ, ಕಾಲೇಜಲ್ಲಿ ಎಲ್ಲ ಚಪ್ಪಾಳೆ ಹೊಡೆಯುವಾಗ, ವಾವ್, ಇದು
ಇಟ್ ವಾಸ್ ಎಂಕರೇಜಿಂಗ್ ಆ್ಯಕ್ಚುಲಿ. ಐ ಮಸ್ಟ್ ರೀಡ್ ಮೋರ್ ಆ್ಯಂಡ್ ಮೋರ್ ಅಂತ ಹೇಳ್ಕೊಂಡು ಯಾವತ್ತೂ ಕೂಡ ಐ ವಾಸ್ ಥಿಂಕಿಂಗ್. ಸೊ ಆಬ್ವಿಯಸ್ಲಿ ಕಂಟಿನ್ಯೂಯಸ್ಲಿ ರೀಡಿಂಗ್, ಸ್ಟಡಿಯಿಂಗ್ ಮತ್ತು ರೈಟಿಂಗ್ ಕೂಡ. ಸೊ ಅಲ್ಲಿಗೂ ಕೂಡ ಬೇರೆ ಬೇರೆ ವಿಷಯಗಳನ್ನು ಮಾತಾಡಬೇಕಿತ್ತು. ಕೊನೆಗೆ ನಾನು ಸ್ಕೂಲಿಗೆ ಹೋಗಿಲ್ಲ, ಆದರೆ ಟೀಚರ್ಸ್ ಆರ್ಗನೈಸೇಷನ್ಗೆ ಗೆಸ್ಟ್ ಆಗಿ ಕರಿತಿದ್ರು, ಪ್ರಿನ್ಸಿಪಲ್ಸ್ ಅಸೋಸಿಯೇಷನಿಗೆ. ಆಗೆಲ್ಲ ಇಟ್ ಈಸ್ ಆಲ್ ಸಚ್ ಅ ಗ್ರೇಟ್ ಚಾಲೆಂಜ್ ಆ್ಯಕ್ಚುಲಿ. ಅವರಿಗಿಂತ ನಾನು ಸ್ವಲ್ಪ ಮೇಲೆ ಅಂತ ಅನಿಸ್ಲೇಬೇಕಲ್ವ ಮಾತಿನಲ್ಲಿ, ನನ್ನ ವಿಚಾರ ವಿಮರ್ಶೆಯಲ್ಲಿ ಅದಕ್ಕಿಂತ ಹೆಚ್ಚು ಪ್ರಗಲ್ಭವಾಗಿ ಇರಲೇಬೇಕು ಅಂತ ಹೇಳುವ ಒಂದು ಒಳಗಿನ ಪುಟ್ಟ ಅಳುಕು ಕೂಡ, ಆ ಧೈರ್ಯ ಕೂಡ, ಹುಚ್ಚು ಧೈರ್ಯ ಕೂಡ ಇತ್ತು. ಹೇಳ್ತಾ ಇದ್ರು ನಮಗೆ, ಒಬ್ಬರು ಹೇಳಿದರು, ನೀನು ಭಾಷಣ ಮಾಡುವಾಗ ನೀನು ಸಿಂಹ ಅಂತ ತಿಳಿಬೇಕು, ಆಡಿಯನ್ಸನ್ನು ಕುರಿ ಅಂತ ತಿಳಿಬೇಕು, ಮಾತಾಡು ಅಂತ ಹೇಳ್ಕೊಂಡು, ಆದರೆ ವಿಷಯ ಇರಬೇಕು, ಡು ನಾಟ್ ವೇಸ್ಟ್ ಅದರ್ಸ್ ಟೈಮ್ ನಿನ್ನ ಮಾತಿನಿಂದ ಅಂತೇಳಿ. ಸೊ ಏನಾದರೂ ಒಂದು ವ್ಯಾಲ್ಯೂ ಇರಬೇಕು ಅಂಥೇಳಿ. ಹೇಗೆ ಅಂತೇಳಿದರೆ, ಒಬ್ಬರು ಆಪ್ತರು ನನಗೆ ಒಂದು ಭಾಷಣ ಆದಮೇಲೆ ಹೇಳಿದರು, ಏನು ಎಲ್ಲ ಚಪ್ಪಾಳೆ ಹೊಡೆದ್ರು ನಿನ್ನ ಮಾತಿಗೆ, ಆದರೆ ಏನು ಖಾಲಿ ತಮಟೆ ಬಾರಿಸ್ದೆ, ನೀನು ಇನ್ನೂ ಕೂಡ ನಿನ್ನ ಅಪ್ಪ ಓಷನ್ ಆಫ್ ನಾಲೆಡ್ಜ್, ನಿಂದೇನಿತ್ತು ಅಂತ ಹೀಯಾಳಿಸಿಬಿಟ್ರು. ಆಮೇಲೆ ಇನ್ನೂ ಜ್ಞಾನವಂತನಾಗಬೇಕು ಅಂತೇಳಿ ಹೆಚ್ಚು 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 ಓದ್ತಾ ಇದ್ದೆ. ಎಷ್ಟು ಅಂತ ಹೇಳಿದರೆ, ಉದಾಹರಣೆಗೆ ನನಗೆ ಫೋಟೋಗ್ರಫಿ ಹುಚ್ಚು ಹೇಗೆ ಹಿಡೀತು. ಒಂದು ಪ್ಯಾಕ್ಡ್ ಪೇಪರ್, ಥಿಂಗ್ಸನ್ನು ಶಾಪಿಂದ ತರುವಾಗ ಪೇಪರ್ ಸುತ್ತಿ ಕೊಟ್ಟಿದ್ರು, ಅದರಲ್ಲಿ ಫೋಟೋಗ್ರಫಿ ಮನೆಯಲ್ಲೇ ಡೆವಲಪ್ ಮಾಡಿ ಅಂತ ಹೇಳುವ ಒಂದು ಆರ್ಟಿಕಲ್ ಇತ್ತು ಇಂಗ್ಲೀಷಲ್ಲಿ. ಅದನ್ನು ಓದಿದೆ. ಅದನ್ನು ಓದಿ ನಾನು ಐ ಬಿಕಮ್ ಅ ಗುಡ್ ಫೋಟೋಗ್ರಾಫರ್. ಡಾರ್ಕ್ ರೂಮ್ ಕೆಲಸ ಎಲ್ಲವನ್ನೂ ಮಾಡಲಿಕ್ಕೆ ಶುರು ಮಾಡಿದೆ. ಫೋಟೋಗ್ರಫಿ ಇಂಟ್ರೆಸ್ಟ್. ಸೊ ಫೋಟೋಗ್ರಫಿ ಬಗ್ಗೆ ಸ್ಟಡಿ ಮಾಡಲಿಕ್ಕೆ ಶುರು ಮಾಡಿದೆ. ದೆನ್ ಅಫ್ಕೋರ್ಸ್ ದ ನ್ಯೂಸ್ ಪೇಪರ್, ಅದರಲ್ಲಿ ನಮ್ಮ ಫ್ಯಾಮಿಲಿ ಕನ್ಸರ್ನ್ ಅದು, ಅದರಲ್ಲಿ ಒಳಗೆ ನುಗ್ಗಿ ಬಂದಾಯಿತು. ಆಬ್ವಿಯಸ್ಲಿ ನಮ್ಮ ಎಡಿಟೋರಿಯಲ್ ಶುಡ್ ಬಿ ಗುಡ್, ಎಡಿಟಿಂಗ್ ಶುಡ್ ಬಿ ಗುಡ್, ಚಾಯ್ಸ್ ಆಫ್ ಲ್ಯಾಂಗ್ವೇಜ್, ಚಾಯ್ಸ್ ಆಫ್ ಸಬ್ಜೆಕ್ಟ್ಸ್, ಇಟ್ ಹ್ಯಾಸ್ ಟು ಬಿ ಗುಡ್. ಎಲ್ಲವೂ ಅದಕ್ಕೆ ತಕ್ಕಂತೆ ಮಾಡಿ ಮಾಡಿ ಇನ್ನೂ ಕೂಡ ಆಮೇಲೆ ಲರ್ನಿಂಗ್ ಸ್ಟೇಜ್. ಆದರೆ ನಮ್ಮ ಆಪ್ತ ಮಿತ್ರ ವಿಠಲ ಅಂತವರು, ಇದು ನೀನು ಸರಿದಾರಿಯಲ್ಲಿ ಇದೆಯಾ, ಚೆನ್ನಾಗಿ ಬರೀತೀಯಾ, ಮಾತಾಡ್ತೀಯಾ ಅಂತ ಹೇಳುವಾಗ ತುಂಬ ಖುಷಿಯಾಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ಕೂಡ ಒನ್ಸ್ ಅಗೈನ್ ವರ್ಲ್ಡ್ ಬುಕ್ ಡೇದು ಶುಭಾಶಯಗಳನ್ನು ಹೇಳ್ತಾ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್. ಈ ಅಲ್ಲಾರಂಡ ರಂಗಚಾವಡಿಯವರ ಈ ಒಂದು ಪರಿಶ್ರಮ ಇದೆ ಅಲ್ವಾ, ಇದು ನಿಜಕ್ಕೂ ಕೂಡ ಅತ್ಯುತ್ತಮ ಫಲ ನೀಡುತ್ತೆ, ನೀಡಬೇಕು. ಯಾಕೆ ಅಂತ ಹೇಳಿದರೆ, ಅವರ ಕಳಕಳಿ ಏನು ಅಂತ ಹೇಳಿದ್ರೆ, ಒಂದು ದಿನದ ಆಚರಣೆ ಅಲ್ಲ, ಈ ಥರ ಮಾತುಗಳನ್ನು ಇದರಲ್ಲಿ ಮೂಲಕ, ವಿಡಿಯೋ ಮೂಲಕ ಹಂಸಿ ಹೆಚ್ಚು ಹೆಚ್ಚು ಓದುಗರನ್ನು ಹೊರತರಬೇಕು. ಬರೀ ಕೊಡಗಿನಲ್ಲಿ ಅಲ್ಲ, ಇಡೀ ವಿಶ್ವದಲ್ಲಿ ಇವತ್ತು ನಾವು ಏನನ್ನ ನೋಡ್ತೇವೆ ಅಂತ ಹೇಳಿದರೆ, ಹೊಸ ಹೊಸ ಬರಹಗಾರರು ಬರ್ತಾರೆ, ದೊಡ್ಡ ಅವಾರ್ಡ್ ವಿನ್ನರ್ಸನ್ನು ನಾವು ಕಾಣ್ತೇವೆ, ಕವಿಗಳು, ಬರಹಗಾರರು, ಸಾಹಿತಿಗಳು. ಆದರೆ ಓದುಗರ ಸಂಖ್ಯೆಯಲ್ಲಿ ಎಲ್ಲರೂ ಕೂಡ ಮೊಬೈಲನ್ನು ಹಿಡ್ಕೊಂಡು ಟಿ ವಿ ಮುಂದೆ ಕೂತ್ಕೊಂಡು ಸಮಯವನ್ನು ವ್ಯರ್ಥ ಮಾಡ್ತಾರೆ, ಪುಸ್ತಕಗಳನ್ನು ಓದ್ತಾ ಇಲ್ಲ. ಯಾಕೆಂದರೆ ಆ ಪುಸ್ತಕ ಓದುವ ಸಂಸ್ಕೃತಿಯೇ ನಾಶ ಆಗಿ ಹೋಗುವ ಅಂಜಿಕೆ ಇರೋದ್ರಿಂದ ಎಲ್ಲರೂ ಕೂಡ ಆ ಒಂದು ಮರೆಯುತ್ತಿರುವ ವಿಚಾರವನ್ನು ಜೀವನದಲ್ಲಿ ಅಳವಡಿಸ್ಕೊಂಡು ಹೆಚ್ಚು ಹೆಚ್ಚು ಪುಸ್ತಕಗಳನ್ನು ಖರೀದಿಸಬೇಕು, ಓದಬೇಕು. ಇದು ನಮ್ಮ ಅಲ್ಲಾರಂಡ ರಂಗಚಾವಡಿಯ ಒಂದು